ಶರಣಾರ್ಥಿ. ಇವತ್ತಿನ ಕ್ವಶನ್ ಆಲ್ಫಾಮೆಟ್ ಲಾಜಿಕಲ್ ರೀಸನಿಂಗ್ ಇದೆ, ಇದ್ರದ್ದು ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು TET ಎಕ್ಸಾಮ್ ಅಲ್ಲಿ ಕೇಳಿದಿದೆ, ಹೌದಾ. ಇಲ್ಲಿ ಎ ಅಂತ 26 ಅಂತ ಕೊಟ್ಟಿದ್ದಾರೆ. ಹಿಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ A = 26 ಅಂತ. ನಾವು ಇನ್ ಕೇಸ್ ಈ ಹಿಂಟ್ ಕೊಟ್ಟಿರ್ಲಿಲ್ಲ ಅಂದ್ರೆ A to Z ಬರ್ಕೊಂಡ್ಬಿಟ್ಟು ಇಲ್ಲಿ 1 ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ 26 ವರೆಗೂ ಎಂಡ್ ಮಾಡ್ತಿದ್ವಿ. A 26 ಕೊಟ್ಟಿದ್ ಸಂಬಂಧ ನಾವೇನ್ ಮಾಡ್ತೀವಿ, ಇದನ್ನ 26 ಅಂತ ಬರ್ಕೋತೀವಿ, Z ನ 1 ಅಂತ ಬರ್ಕೋಬಿಡ್ತೀವಿ. ಇದನ್ನ ಹೆಂಗ್ ಬರ್ಕೊಳ್ಳೋದು, ಈ ತರ ನಾವು ಫಸ್ಟ್ ಇದಕ್ಕೆ ಹಾಕೊಳ್ಳೇಬೇಕು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. GHIJKLMNOPQRSTUVWXYZ. Z ಅಂದ್ರೆ 26 ಕೊಟ್ಟಿಲ್ಲ, ಸಾರಿ ರಿವರ್ಸ್ ಇದು ಹೇಳ್ತಾ ಇದ್ದೀನಿ. Z = 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ಓಕೆನಾ, ಇದು ಬರ್ಕೊಳ್ಳೇಬೇಕು ನಮಗೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ಕ್ಯಾಟ್ = 57 ಅಂತ ಹೇಳಿದರೆ ನಾವು ವೆರಿಫೈ ಮಾಡೋಣ ಬೇಕಾದ್ರೆ ಇದೇ ರೂಲ್ಸ್ ನ ಇಲ್ಲಿ ಫಾಲೋ ಮಾಡಿದಾರೆ ಇಲ್ಲ ಅಂತ. ಕ್ಯಾಟ್ = C ಎಷ್ಟಿದೆ, 24 ಇದೆ. A = 26, T ಎಷ್ಟಿದೆ, 7 ಇದೆ. ಇವು ಮೂರು ಕೂಡಿಸಿದಾಗ ನಮ್ಗೆ ಉತ್ತರ ಏನು ಬರುತ್ತೆ ಗೊತ್ತಾ, 57 ಬರುತ್ತೆ. ಕರೆಕ್ಟ್, ಹೌದಾ. ಅಂದ್ರೆ ಇದು ಇಲ್ಲಿ ಲಾಜಿಕ್ ವರ್ಕ್ ಆಗ್ತಿದೆ. ಹಾಗಾದ್ರೆ ಸನ್ ಅಂದ್ರೆ S ಅಂದ್ರೆ ಎಷ್ಟು, S ಅಂದ್ರೆ 8 ಇದೆ. U ಅಂದ್ರೆ ಎಷ್ಟು, 6 ಇದೆ. SUN ಸನ್ ಕೇಳಿದ್ರೆ N = 13. ಟೋಟಲ್ ಎಷ್ಟಾಯ್ತು, ಇದು 27 ಆಯ್ತು. ಹಾಗಾಗಿ ನಮ್ಮ ಆನ್ಸರ್ ಇದು. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಒಂದು ಕ್ವಶನ್ ಕೊಡ್ತಿದ್ದೀನಿ, ಇದ್ರ ಬೇಸಿಸ್ ಮೇಲೆ ಇದು ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. A = 1 ಆದಾಗ MOON ಎಷ್ಟಾಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿ ಯೂನಿಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.